ಎಸ್ ವಿಜಯನಗರ ಜಿಲ್ಲಾ ಪೊಲೀಸರು ಅಪಘಾತವನ್ನ ತಡೆಗಟ್ಟಲು ಪೊಲೀಸರು ವಿನೂತನ ಕ್ರಮವನ್ನ ಕೈಗೊಂಡಿದ್ದಾರೆ. ಬ್ಲಾಕ್ ಸ್ಪಾಟ್ಗಳ ಗುರುತು ಮಾಡಿದ್ದಾರೆ ವಿಜಯನಗರ ಜಿಲ್ಲಾ ಪೊಲೀಸರು. 2ಕ್ಕಿಂತ ಹೆಚ್ಚು ಅಪಘಾತ ಅಥವಾ ಸಾವು ಸಂಭವಿಸಿರುವ ಸ್ಥಳಗಳನ್ನ ಗುರುತಿಸುವಿಕೆಯನ್ನ ಮಾಡಿದ್ದಾರೆ. ಹೊಸಪೇಟೆಯಲ್ಲಿ ಅಪಘಾತ ಸ್ಥಳಗಳ ಗುರುತಿಸಿದ ಪೊಲೀಸರು ವಿಜಯನಗರ ಎಸ್ಪಿ ಜಾಹ್ನವಿ ಎಸ್ ನೇತೃತ್ವದಲ್ಲಿ ಜಂಟಿ ಸರ್ವೆ ಕಾರ್ಯ ನಡೆದಿದೆ. ಕಳೆದ 2 ದಿನಗಳಿಂದ ಸರ್ವೆಯನ್ನ ಮಾಡ್ತಿದ್ದಾರೆ ಹಿರಿಯ ಅಧಿಕಾರಿಗಳು. ನಗರ ಗ್ರಾಮೀಣ ಭಾಗದಲ್ಲಿಯೂ ಸರ್ವೆಯನ್ನ ಮಾಡ್ತಿದ್ದಾರೆ ಎಸ್ಪಿ ತಂಡ ಅನ್ನೋದು. ಈ ದಿನ ಹೊಸಪೇಟೆ ನಗರ ವ್ಯಾಪ್ತಿಯಲ್ಲಿ ಅಪಘಾತ ತಡೆ ಕುರಿತಂತೆ ನಾವು ಇತರ ಇಲಾಖೆಗಳೊಂದಿಗೆ ಜಂಟಿ ಸಮೀಕ್ಷೆ ಮಾಡಿದ್ದೀವಿ. ಯಾವ ಸ್ಥಳಗಳಲ್ಲಿ ಒಂದಕ್ಕಿಂತ ಹೆಚ್ಚು ಅಪಘಾತ ಪ್ರಕರಣಗಳು ನಡೆದಿದೆ ಅಂಥ ಸ್ಥಳಗಳನ್ನ ಗುರುತು ಮಾಡಿಕೊಂಡು ಆ ಸ್ಥಳಗಳಿಗೆ ನಾವು ಇತರ ಇಲಾಖೆಗಳಾದ PWD, RTO, CMC ಇವರ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಅಲ್ಲಿ ಆ ಸ್ಥಳದಲ್ಲಿ ಏನು ನಾವು ಚೇಂಜಸ್ ಮಾಡಿದ್ರೆ ಅಲ್ಲಿ ಅಪಘಾತ ತಡೆಗಟ್ಟಬಹುದು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗಿ ಸಮೀಕ್ಷೆ ಮಾಡಿದ್ದೀವಿ. ಇದು ಒಂದು ಪಾರ್ಟ್ ಆದರೆ ಇದು ಮುಖ್ಯ ಪಾರ್ಟ್ ಏನಂದರೆ ಸಾರ್ವಜನಿಕರಲ್ಲಿ ಅಪಘಾತ ತಡೆ ಕುರಿತಂತೆ ಅವೇರ್ನೆಸ್ ಬರೋದು ತುಂಬ ಮುಖ್ಯ ಇದೆ. ಈಗ ನಾವು ನೋಡ್ತಾ ಇದ್ದೀವಿ ಪ್ರತಿದಿನ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿತೌಟ್ ಹೆಲ್ಮೆಟ್ ಜನರು ಓಡಾಡ್ತಾ ಇದ್ದಾರೆ. ಅಪಘಾತ ತಡೆ ಕುರಿತಂತೆ ಸಾರ್ವಜನಿಕರದ್ದು ಜವಾಬ್ದಾರಿ ತುಂಬ ಜಾಸ್ತಿ ಇರುತ್ತೆ. ಏಕೆಂದರೆ ಎಲ್ಲ ಸಂಚಾರ ನಿಯಮಗಳನ್ನ ನೀವು ಪಾಲನೆ ಮಾಡಿದ್ರೆ ಅಪಘಾತ ತಡೆಗಟ್ಟುವಲ್ಲಿ ತುಂಬ ಸಹಕಾರಿಯಾಗುತ್ತೆ. ನಾವು ನೋಡ್ತಾನೆ ಇದ್ದೀವಿ ವಿಜಯನಗರ ಜಿಲ್ಲಾದ್ಯಂತ ನಾವು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸೋದ್ರ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಬಾರಿ ಅವೇರ್ನೆಸ್ ಮಾಡಿದ್ದೀವಿ. ಮತ್ತು ಇದರೊಂದಿಗೆ ನಾವು ಮೊಬೈಲ್ ಯೂಸ್ ಆಗಲಿ ಡ್ರೈವಿಂಗ್ ಮಾಡ್ಬೇಕಾದ್ರೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲೂ ಸಹ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ. ಟ್ರಿಪಲ್ ರೈಡಿಂಗ್ ಹೋಗಬಾರ್ದು, ವೀಲಿಂಗ್ ಮಾಡಬಾರ್ದು, ಇದ್ರ ಬಗ್ಗೆ ಎಲ್ಲ ನಾವು ಈಗಾಗಲೇ ಹಲವಾರು ತಿಂಗಳುಗಳಿಂದ ಅವೇರ್ನೆಸ್ ಮಾಡಿದ್ದೀವಿ. ಅದು ಮಾಡಿದ್ರೂ ಸಹ ಜನರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಲ್ಮೆಟ್ ಧರಿಸದೇ ಇರೋದು ಕಂಡುಬಂದಿದೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ತುಂಬ ಕಟ್ಟುನಿಟ್ಟಾದ ಕ್ರಮಗಳನ್ನ ಕೈಗೊಳ್ತೀವಿ. ಯಾಕಂದರೆ ಅಪಘಾತ ತಡೆಯೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಸೊ ಇನ್ನು ಮುಂದೆ ಯಾವುದೇ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಹಾಗೆಯೇ ಯಾವುದೇ ಮೈನರ್ ಏಜ್ಡ್ ಪರ್ಸನ್ ಕೈಲಿ ವೆಹಿಕಲ್ನ ಕೊಡಬಾರ್ದು. ಮೈನರ್ ಕೈಲಿ ವೆಹಿಕಲ್ ಕೊಟ್ಟು ಅವರು ಅಪಘಾತಕ್ಕೆ ಈಡಾಗೋದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಂಡು ಬಂದಿರುತ್ತೆ. ಸೊ ನಾವು ಇದ್ರ ಬಗ್ಗೆಯೂ ಸಹ ಕಾಲೇಜ್ಗಳ ಮುಖ್ಯಸ್ಥರೊಂದಿಗೆ ಮತ್ತು ಶಾಲಾ ಮುಖ್ಯಸ್ಥರೊಂದಿಗೆ ಜಂಟಿ ಕಾರ್ಯಾಚರಣೆ ಮಾಡಿ ಯಾರು ಈ ಥರ ಮೈನರ್ ಏಜ್ಡ್ ಪೀಪಲ್ ಯಾರು ಕಾಲೇಜ್ಗಳಿಗೆ ಶಾಲೆಗಳಿಗೆ ವೆಹಿಕಲ್ ತೊಗೊಂಬರ್ತಾ ಇದ್ದಾರೆ ಅಂಥವ್ರ ಮೇಲೆ ಮುಂದಿನ ದಿನಗಳಿಗೆ ಕಠಿಣ ಕ್ರಮ ಕೈಗೊಳ್ತೀವಿ. ಹಾಗೆಯೇ ಈ ಥರ ಮೈನರ್ ಅವ್ರಿಗೆ ವಾಹನ ಚಲಾವಣೆ ಮಾಡೋಕ್ಕೆ ನೀಡಿದಂತಹ ಪೋಷಕರ ಮೇಲೂ ಸಹ ನಾವು ಕ್ರಮ ಕೈಗೊಳ್ತೀವಿ. ಇದಲ್ಲದೆ ನಾವು ನೋಡ್ತಾ ಇದ್ದೀವಿ ಅವರ ಪ್ರಾಣನ ಅಪಾಯಕ್ಕೆ ಗುರಿಪಡಿಸುವ ರೀತಿಯಲ್ಲಿ ಮತ್ತು ಇತರರ ಪ್ರಾಣಕ್ಕೂ ಅಪಾಯ ತರುವ ರೀತಿಯಲ್ಲಿ ವೀಲಿಂಗ್ಗಳನ್ನು ಮಾಡೋದು ಮತ್ತು ಓವರ್ ಸ್ಪೀಡಿಂಗ್ ಕೇಸಸ್ ಮಾಡೋದು ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ. ಇದೆಲ್ಲದರ ಮೇಲೂ ಸಹ ನಾವು ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮವನ್ನು ಕೈಗೊಳ್ತೀವಿ.